ಇವತ್ತು ನಿಮ್ಮ ಜೀವನ ಈ ಥರ ಇರೋಕ್ಕೆ ಕಾರಣ ಏನು ಗೊತ್ತಾ? ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮತ್ತೊಂದು ಮಿನಿ ವ್ಲಾಗ್. ಸುಮಾರು ಸಲ ನಾವು ಅಂದ್ಕೊತೀವಿ ಇವತ್ತು ನನ್ನ ಲೈಫ್ ಹಿಂಗಿರೋದಕ್ಕೆ ಅವ್ರ ಕಾರಣ ಇವ್ರ ಕಾರಣ ಅಂತ ಹೇಳಿ. ಬಟ್ ಒಂದು ಸಲ ಯೋಚನೆ ಮಾಡಿ ನೋಡಿ, ನಿಮ್ಮ ಲೈಫ್ ಇವತ್ತು ಯಾವ ಥರ ಇದೆ ಅಲ್ವಾ, ಅದಕ್ಕೆ ಎಲ್ಲ ಥರದಲ್ಲೂ ಕಾರಣ ನೀವೇ ಆಗಿರ್ತೀರಾ. ಯಾಕೆ ಅಂತಂದರೆ ನಾನು ಹೇಳ್ತಾ ಇರೋದು ಸ್ನೇಹಿತರೆ, ನೀವು ಯಾರ್ದೋ ಲೈಫ್ನ ನೋಡಿ ಕಂಪೇರ್ ಮಾಡ್ಕೊಳ್ತಾ ಇರ್ತೀರಾ, ಅಥವಾ ನಿಮ್ಮ ಲೈಫ್ ಡೆಸಿಷನ್ಸ್ನ ಬೇರೆ ಯಾರ ಕೈಗೋ ಕೊಟ್ಟು ನೀವು ಆರಾಮಾಗಿರಬೇಕು ಅನ್ನೋ ಒಂದು ರೀಸನಿಂದ ತುಂಬ ಎಕ್ಸ್ಪೆಕ್ಟೇಷನ್ಸಿಂದ ಕಾಯ್ತಾ ಇರ್ತೀರಾ. ಬಟ್ ನೀವು ಅಂದ್ಕೊಂಡಿದ್ದ ರೀತಿಯಲ್ಲಿ ಆಗಲಿಲ್ಲ ಅಂದಿದ ತಕ್ಷಣ ಅಯ್ಯೋ ನೋಡು ನನ್ನ ಲೈಫು ಅವರಿಂದ ಹಾಳಾಯಿತು ಇವರಿಂದ ಹಾಳಾಯಿತು ಅಂತ ಹೇಳ್ತೀರಾ. ನೀವು ಅವರಿಗೆ ನಿಮ್ಮ ಜೀವನದ ಸಮಯನ ಯಾಕೆ ಕೊಡ್ತೀರಾ? ನಿಮಗೆ ನಿಮ್ಮ ಲೈಫಲ್ಲಿ ಡಿಸಿಷನ್ಸ್ನ ಏನು ತೊಗೋಬೇಕು, ಯಾವ ಥರ ಲೈಫ್ನ ಲೀಡ್ ಮಾಡಬೇಕು ಅಂತ ನಿಮಗೆ ಗೊತ್ತಿಲ್ವಾ ಹೇಳಿ? ಖಂಡಿತ ಗೊತ್ತಿರುತ್ತೆ. ಬಟ್ ಒನ್ ಥಿಂಗ್ ಏನಂದರೆ, ನೀವು ರಿಸ್ಕ್ ತೊಗೊಳೋಕ್ಕೆ ರೆಡಿ ಇರಲ್ಲ ಅಷ್ಟೇ. ಬೇರೆಯವ್ರ ಲೈಫ್ ಚೆನ್ನಾಗಿದೆ ಅಂದರೆ ಅವ್ರ ಲೈಫಲ್ಲಿ ಸ್ವಲ್ಪ ರಿಸ್ಕ್ ತೊಗೊಂಡಿರ್ತಾರೆ, ಅಥವಾ ಅವ್ರ ಡಿಸಿಷನ್ಸ್ನ ತೊಗೊಳೋದ್ರಲ್ಲಿ ಅವ್ರು ತುಂಬಾ ಇಂಟ್ರೆಸ್ಟಿಂದ, ಒಂದು ಕಾಳಜಿಯಿಂದ ಅವ್ರ ಲೈಫ್ಗೆ ಏನು ಬೇಕು ಅಂತ ಹೇಳಿ ಪ್ರಾಪರ್ ಡಿಸಿಷನ್ಸ್ಗೆ ಬಂದಿರ್ತಾರೆ. ಬಟ್ ನಾವು ಹಂಗಲ್ಲ, ಏನೋ ಒಂಥರ ನೆಗ್ಲಿಜೆನ್ಸ್ ಬಿಡು ಅವ್ರು ಮಾಡ್ತಾರೆ, ಅಥವಾ ಫ್ಯಾಮಿಲಿಯಲ್ಲಿ ಇನ್ಯಾರೋ ಮಾಡ್ತಾರೆ, ಅದು ನಿಮ್ಮ ಸ್ವಂತ ಅಪ್ಪ ಅಮ್ಮನೇ ಆಗಿರ್ಬೋದು, ಅಥವಾ ನಿಮ್ಮ ಪಾರ್ಟ್ನರ್ಸ್ಗಳೇ ಆಗಿರ್ಬೋದು. ಯಾಕೆ ಅಷ್ಟೊಂದು ಎಲ್ಲರ ಮೇಲೂ ಡಿಪೆಂಡ್ ಆಗಬೇಕು ನಾವು, ಅಲ್ವಾ? ಯಾಕಂದರೆ ನಮ್ಮ ಲೈಫಲ್ಲಿ ಏನು ಬೇಕು ಅಂತ ಹೇಳಿ ನಿಮ್ಮನ್ನು ಬಿಟ್ಟು ನಿಮಗಿಂತ ಹೆಚ್ಚಾಗಿ ಬೇರೆಯವ್ರು ಅರ್ಥ ಮಾಡ್ಕೊಳ್ಳೋಕ್ಕೆ ಖಂಡಿತ ಸಾಧ್ಯ ಇಲ್ಲ. ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡೋದನ್ನು ಮರಿಬೇಡಿ. ನಾನು ಯಾಕೆ ಈ ಥರ ಹೇಳ್ತೀನಿ ಅಂದರೆ, ತುಂಬ ಜನ ಇವಾಗ ನಾವು ಸೋಷಿಯಲ್ ಮೀಡಿಯಾನ ತುಂಬ ಡಿಪೆಂಡ್ ಆಗಿರ್ತೀವಿ. ಯಾರ್ದೋ ಲೈಫ್ನ ನೋಡಿ ಅವ್ರ ಲೈಫ್ 100% ಪರ್ಫೆಕ್ಟ್ ಆಗಿದೆ, ಸೊ ಅವ್ರು ನೋಡಿ ಇಷ್ಟು ಚೆನ್ನಾಗಿ ಡಿಸಿಷನ್ ತೊಗೊಂಡಿದ್ದಾರೆ, ಇಷ್ಟು ಚೆನ್ನಾಗಿ ಇದು ಮಾಡ್ತಾರೆ, ಅವ್ರ ಮನೆಯವ್ರು ಸಪೋರ್ಟ್ ಮಾಡ್ತಾರೆ, ಅವ್ರ ಸಪೋರ್ಟ್ ಇದೆ ಇವ್ರ ಸಪೋರ್ಟ್ ಇದೆ ಅಂತ ಹೇಳಿ. ಬಟ್ ಅವ್ರ ರಿಯಲ್ ಲೈಫಲ್ಲಿ ಏನು ನಡೀತಾ ಇರುತ್ತೆ, ಅವ್ರು ಯಾವ ಥರ ಡಿಸಿಷನ್ಸ್ನ ತೊಗೊಂಡಿರ್ತಾರೆ, ಅವ್ರ ಲೈಫಿನ ಹಾದಿ ಹೇಗೆ ತಪ್ಪಿ ಹೋಗಿರುತ್ತೋ, ಅಥವಾ ಅವ್ರು ಅದನ್ನ ಹೇಗೆ ಕಮ್ಬ್ಯಾಕ್ ಮಾಡಿರ್ತಾರೋ ಏನೋ ನಮಗೆ ಗೊತ್ತಿರಲ್ಲ. ಬಟ್ ಈಸಿಯಾಗಿ ಜಡ್ಜ್ ಮಾಡ್ತೀವಿ. ಹಾಗಾಗಿ ನೀವು ಕೂಡ ಇವತ್ತೇ ಈ ಕೆಲಸದ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ನೋಡಿ.